ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಮೊಟ್ಟೆ ಗ್ರೇವಿನ ಮಾಡಿಕೊಂಡು ಅದ್ರ ಜೊತೆ ಚಪಾತಿನೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಲೈಫಲ್ಲಿ ಒಂದು ಯಾವುದೇ ರೀತಿ ಟೆನ್ಷನ್ ಇಲ್ಲದೇ ಟೆನ್ಷನ್ ಫ್ರೀಯಾಗಿ ನಾವೊಂದು ಸ್ಟ್ರೆಸ್ ಫ್ರೀಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನಾವು ತಿಳ್ಕೊಬೇಕು. ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದನ್ನ ಮೊದಲು ಬಿಟ್ಬಿಡಬೇಕು. ಅಂತ ಅಂದರೆ ತಾಳ್ಮೆ ಅನ್ನೋದೇ ಇರೋದಿಲ್ಲ, ಸ್ವಲ್ಪನೂ ಪೇಷನ್ಸ್ ಅನ್ನೋದೇ ಇರೋದಿಲ್ಲ. ತುಂಬ ಜನನ ನೋಡ್ತಿರ್ತೀವಲ್ವ, ಯಾರಾದರೂ ನಮ್ಗೆ ಒಳ್ಳೆ ರೀತಿ ಒಂದು ಸಜೆಷನ್ ಕೊಡೋಕೆ ಬರ್ತಿದ್ದಾರೆ ಅಂದಾಗ ಕೇಳಿಸ್ಕೊಳ್ಳುವಂಥ ಪೇಷನ್ಸೇ ಇರೋದಿಲ್ಲ. ಬೇಗನೆ ರಿಯಾಕ್ಟ್ ಮಾಡಿಬಿಡ್ತಾರೆ, ಬೇಗನೆ ಕೋಪ ಮಾಡ್ಕೊಬಿಡ್ತಾರೆ. ಈ ರೀತಿ ಮಾಡ್ಕೊಬಿಟ್ರೆ ನಾವು ಒಂದು ಲೈಫಲ್ಲಿ ಕರೆಕ್ಟಾಗಿ ಡಿಸಿಷನ್ನ ತಗೊಳ್ಳೋದಕ್ಕಾಗೋದಿಲ್ಲ. ಅಂತ ಅಂದರೆ ಯೋಚನೆ ಮಾಡುವಂಥ ಕೆಪಾಸಿಟಿನೇ ಇಲ್ಲ ಅಂದಾಗ ನಾವು ಸರಿಯಾಗಿ ನಿರ್ಧಾರಗಳನ್ನ ತಗೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಈ ರೀತಿ ಇದ್ದಾಗಲೂ ಕೂಡ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ, ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ನಾವು ಆದಷ್ಟು ಒಂದು ಲೈಫ್ನ ಚೆನ್ನಾಗಿ ಲೀಡ್ ಮಾಡೋದಕ್ಕಾಗೋದಿಲ್ಲ. ಮನುಷ್ಯನಿಗೆ ಸ್ವಲ್ಪನಾದರೂ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ ಅಲ್ವಾ. ಇವಾಗ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಬಿಟ್ರೆ ಇವಾಗ ತುಂಬ ಜನನ ನೋಡ್ತಿರ್ತೀವಿ. ಏನಾದರೂ ಸಿಂಪಲ್ ವಿಷಯ ಇರುತ್ತೆ, ಬೇಗನೆ ಕೋಪ ಮಾಡಿಕೊಂಡು ಬೇಗನೆ ರಿಯಾಕ್ಟ್ ಮಾಡಿಬಿಡ್ತಾರೆ. ಮಕ್ಕಳ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಸ್ವಲ್ಪ ನಿಧಾನದಲ್ಲಿ ಮಾತಾಡೋಣ ಅನ್ನೋ ರೀತಿಯೇ ಯೋಚನೆ ಮಾಡೋದಿಲ್ಲ, ಬೇಗನೆ ಕೋಪ ಮಾಡ್ಕೊಬಿಡೋದಾಗಿರ್ಬೋದು. ಈ ರೀತಿ ಎಲ್ಲ ಒಂದು ಮಾಡ್ಕೊಬಿಟ್ರೆ ನಾವು ಅಂದರೆ ಸ್ವಲ್ಪನೂ ಒಂದು ತಾಳ್ಮೆ ಅನ್ನೋದೇ ಇಲ್ಲ ಅಂದಾಗ ಒಂದು ಲೈಫಲ್ಲಿ ತುಂಬಾ ಕಷ್ಟ ಆಗಿಬಿಡುತ್ತೆ ಅಲ್ವಾ. ಬೇರೆ ಬೇರೆ ವಿಷಯದಲ್ಲೂ ಕೂಡ ಸ್ವಲ್ಪನೂ ಯೋಚನೆ ಮಾಡಿ ಒಂದು ನಿರ್ಧಾರನ ತಗೋಬೇಕು ಅನ್ನೋ ರೀತಿ ಇದ್ದಾಗಲೂ ಕೂಡ ನಾವು ಈ ರೀತಿ ಬೇಗನೆ ರಿಯಾಕ್ಟ್ ಮಾಡಿಬಿಟ್ರೆ ಸರಿಯಾಗಿ ಡಿಸಿಷನ್ ತಗೊಳ್ಳೋದಕ್ಕಾಗೋದಿಲ್ಲ, ಸರಿಯಾಗಿ ಎಲ್ಲನೂ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ. ತುಂಬಾ ಒಂಥರ ಸ್ಟ್ರೆಸ್ನ ನಮ್ಮಿಂದ ನಾವೇ ಜಾಸ್ತಿ ಮಾಡ್ಕೊಬಿಡ್ತೀವಿ. ನಮ್ಮ ಮೈಂಡ್ಗೆ ನಾವೇ ಒಂದು ಡಿಸ್ಟರ್ಬೆನ್ಸ್ ಅನ್ನೋದನ್ನು ಜಾಸ್ತಿ ಮಾಡ್ಕೊಬಿಡ್ತೀವಿ. ಆದಷ್ಟು ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಟು ಸ್ವಲ್ಪ ನಿಧಾನದಲ್ಲಿ ಸ್ವಲ್ಪ ಪೇಷನ್ಸಿಂದ ಯೋಚನೆ ಮಾಡಿ ಏನೇ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಮಾಡೋದು ತುಂಬಾ ಇಂಪಾರ್ಟೆಂಟು. ಫಸ್ಟ್ ಪಾಯಿಂಟು ಇದು. ನೆಕ್ಸ್ಟು ಏನು ಅಂತ ಅಂದರೆ ಧೈರ್ಯ ಇಲ್ಲದೇ ಇರೋದು. ತುಂಬ ಜನನ ನೋಡ್ತಿರ್ತೀವಲ್ವ, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಎದುರುಕೋತಿರ್ತಾರೆ. ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂತ ಅಂದರೆ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಭಯ ಪಡ್ತಿರ್ತಾರೆ. ನಾವು ಮೊದಲೇ ಈ ರೀತಿ ಎದುರುಕೋಬಿಟ್ರೆ ನಮಗೇನಾದರೂ ಪ್ರಾಬ್ಲಮ್ ಬಂತು ಅಂತ ಅಂದರೆ ಫೇಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಎಲ್ಲ ಪ್ರಾಬ್ಲಮ್ಗೂ ಕೂಡ ಏನಾದರೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋದಾಗಿರ್ಬೋದು, ನೆಕ್ಸ್ಟ್ ಏನು ಮಾಡೋಣ ನಾನು ಅನ್ನೋ ರೀತಿ ಕೂತ್ಕೊಂಡು ಯೋಚನೆ ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡ್ದೇ ಯಾವ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡೋಣ, ಈ ರೀತಿ ಆಗೋಯ್ತಲ್ಲ ಅಂತ ನಾವು ಜಾಸ್ತಿ ಯೋಚನೆ ಮಾಡಿದಷ್ಟು ನಮಗಿನ್ನೂ ಜಾಸ್ತಿ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಒಂದು ಸ್ಟ್ರೆಸ್ನ ನಮ್ಮಿಂದ ನಾವೇ ಜಾಸ್ತಿ ಮಾಡ್ಕೊಬಿಡ್ತೀವಿ. ಮೈಂಡ್ಗೂ ಕೂಡ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ, ನಾವು ಕೂಡ ವೀಕ್ ಆಗಿಬಿಡ್ತೀವಿ. ಇನ್ನೂ ಕೂಡ ನಾವು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಆದಷ್ಟು ಏನೇ ಬಂದರೂ ಕೂಡ ಒಂದು ಧೈರ್ಯವಾಗಿ ಒಂದು ಎದುರಿಸೋಣ. ಒಂದು ಎಲ್ಲದಕ್ಕೂ ಒಂದು ಆನ್ಸರ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಯಾಕೆ ಸುಮ್ಮನೆ ನಾನು ಭಯ ಪಡಬೇಕು ಅಂತ ನಮಗೆ ನಾವು ಒಂದು ಮೋಟಿವೇಟ್ ಮಾಡಿಕೊಂಡು ಮುಂದೆ ಹೋದರೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೇ ಒಂದು ಲೈಫ್ನ ಲೀಡ್ ಮಾಡ್ಬೋದು. ಆಮೇಲೆ ನಾವು ಎಷ್ಟು ದಿನ ಎದುರುಕೊಂಡೇ ಇರ್ತೀವೋ ಅಷ್ಟು ನಮಗೆ ಎದುರಿಸೋರು ಇದ್ದೇ ಇರ್ತಾರೆ. ಎಲ್ಲದಕ್ಕೂ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೂ ಎದುರುಕೊಳ್ಳೋದಾಗಿರ್ಬೋದು, ಒಂದು ಕರೆಕ್ಟಾಗಿ ನಿರ್ಧಾರನ ತಗೊಳ್ದೇ ಇರೋದಾಗಿರ್ಬೋದು, ತುಂಬ ಭಯದಲ್ಲೇ ಒಂದು ಲೈಫ್ನ ಲೀಡ್ ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡ್ತಿದ್ದಾಗ ನಾವು ಒಂಥರ ನಮ್ಮನ್ನು ನೋಡೋ ದೃಷ್ಟಿನೂ ಚೇಂಜ್ ಆಗಿಬಿಡುತ್ತೆ. ಏನು ಎಲ್ಲದಕ್ಕೂ ಎದುರುಕೊಂಡೇ ಇರ್ತಾರೆ, ಅವ್ರಿಗೇನು ಒಂದು ಕರೆಕ್ಟಾಗಿ ನಿರ್ಧಾರನ ತಗೊಳ್ಳೋದಕ್ಕೆ ಬರೋದಿಲ್ಲ, ಏನಾದರೂ ಪ್ರಾಬ್ಲಮ್ ಬಂತು ಅಂತ ಅಂದರೆ ಫೇಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ರೀತಿ ನಮ್ಮನ್ನು ಒಂದು ಈಸಿಯಾಗಿ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಆವಾಗ ನಮಗೂ ಒಂದು ಟೆನ್ಷನ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ಒಂದು ಧೈರ್ಯವಾಗಿ ಏನೇ ಬಂದರೂ ಕೂಡ ಅಂದರೆ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ನಾವು ಒಂದು ಸ್ವಲ್ಪ ನಿಧಾನದಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕು ಅಷ್ಟೇ. ಈ ರೀತಿ ಒಂದು ಧೈರ್ಯವಾಗಿ ಒಂದು ಪ್ರಾಬ್ಲಮ್ ಬಂತು ಅಂದರೆ ಫೇಸ್ ಮಾಡುವಂಥ ಕೆಪಾಸಿಟಿನ ಬೆಳೆಸ್ಕೊಂಡಾಗ ಒಂದು ಟೆನ್ಷನ್ ಇಲ್ಲದೇ ನಾವು ಒಂದು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಬೋದು. ಮೂರನೇ ಪಾಯಿಂಟ್ ಏನಂತ ಅಂದರೆ ಸಿಂಪಲ್ ವಿಷಯನೂ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು. ಇವಾಗ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಸ್ಟ್ರೆಸ್ನ ತಂದ್ಕೊಳ್ಳೋದು. ತುಂಬ ಜನನ ನೋಡ್ತಿರ್ತೀವಿ, ಅವ್ರ ಬಗ್ಗೆ ಅಷ್ಟು ಯೋಚನೆ ಮಾಡೋದಿಲ್ಲ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಬೇಡದೆ ಹೋಗಿರೋ ವಿಷಯಗಳೆಲ್ಲ ತಲೆಯಲ್ಲಿ ತುಂಬಿಕೊಂಡು, ಅಂದರೆ ಯಾರೋ ನಮ್ಮನ್ನು ನೋಡಿ ಇಷ್ಟಪಡಲ್ಲ, ಯಾರೋ ನಮ್ಮನ್ನು ನೋಡಿ ರೆಸ್ಪೆಕ್ಟ್ ಮಾಡಲ್ಲ, ಸರಿಯಾಗಿ ಮಾತಾಡ್ಸೋದಿಲ್ಲ ಅಂತ ಆ ವಿಚಾರಗಳನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಕೊಂಡು ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದು, ಸ್ಟ್ರೆಸ್ನ ಜಾಸ್ತಿ ಮಾಡ್ಕೊಳ್ಳೋದು, ಇದೆಲ್ಲ ಬೇಡದೆ ಹೋಗಿರೋ ವಿಚಾರ. ಆದಷ್ಟು ನಮ್ಮ ನೆಕ್ಸ್ಟ್ ಪ್ಲ್ಯಾನಿಂಗ್ ಏನು, ನಮ್ಮ ಮುಂದಿನ ಜೀವನ ಏನು ಅನ್ನೋದು ರೀತಿ ಯೋಚನೆ ಮಾಡೋದನ್ನ ಬಿಟ್ಟು ನಮಗೇನಾದರೂ ರೆಸ್ಪೆಕ್ಟ್ ಕೊಡಬೇಕಾ, ನಮ್ಮನ್ನು ನೋಡಿ ಅವ್ರು ಇಷ್ಟಪಡಬೇಕಾ, ಅದು ಅವ್ರ ಮನಸ್ಸಿಗೆ ಅನಿಸ್ಬೇಕು ಅಲ್ವಾ. ಯಾವತ್ತೂ ನಮ್ಮಿಂದ ನಾವು ಹೇಳಿ ಅದನ್ನು ಪಡ್ಕೊಳ್ಳುವಂಥದ್ದು ಅಲ್ಲ ಅಲ್ವಾ. ನಮ್ಮ ರೆಸ್ಪೆಕ್ಟ್ನ ನಾವೇ ಕಳ್ಕೊಳ್ಳೋ ರೀತಿ ಆಗಿಬಿಡುತ್ತೆ. ಆದಷ್ಟು ಸಿಂಪಲ್ ವಿಚಾರ, ಈ ರೀತಿ ಬೇಡದೆ ಹೋಗಿರೋ ವಿಚಾರಗಳನ್ನ ಮೊದಲು ತಲೆಯಿಂದ ತೆಗೆದಾಕ್ಬಿಡ್ಬೇಕು. ಇವೇ ಒಂಥರ ಸ್ಟ್ರೆಸ್ನ ಜಾಸ್ತಿ ಮಾಡಿಬಿಡ್ತವೆ, ಟೆನ್ಷನ್ನು ಕೂಡ ಜಾಸ್ತಿ ಮಾಡಿಬಿಡ್ತವೆ. ನಾವು ಆದಷ್ಟು ಒಂದು ಚೆನ್ನಾಗಿ ಲೈಫ್ನ ಲೀಡ್ ಮಾಡೋದಕ್ಕಾಗೋದಿಲ್ಲ. ಇದು ಮೂರನೇ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಹೆಲ್ತ್ ಸರಿಯಾಗಿ ಇಲ್ಲದೆ ಹೋದಾಗಲೂ ಕೂಡ ನಾವು ತುಂಬಾ ಟೆನ್ಷನ್ನ ಮಾಡ್ಕೊಬಿಡ್ತೀವಿ.
ಮಾಡ್ಕೊಳ್ತೀವಿ. ಇದಂತೂ ಮೇಯ್ನ್ ಇಂಪಾರ್ಟೆಂಟ್ ಅಲ್ವಾ. ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ, ಬಟ್ ಹೆಲ್ತೇ ನಮಗೆ ಸರಿಯಾಗಿಲ್ಲ, ನಮ್ಮ ಬಾಡಿನೇ ಸರಿಯಾಗಿ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ನಾವು ಆದಷ್ಟು ಸ್ಟ್ರೆಸ್ನ ತಗೋಬಿಡ್ತೀವಿ, ಟೆನ್ಷನ್ನು ಕೂಡ ಜಾಸ್ತಿ ಆಗಿಬಿಡುತ್ತೆ. ಮೊದಲು ನಮ್ಮ ಆರೋಗ್ಯನ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅಂತ ಅಂದರೆ ಏನೇ ಇದ್ದರೂ ಕೂಡ ನಮ್ಮ ಆರೋಗ್ಯ ಸರಿಯಾಗಿರಬೇಕಲ್ವ. ಇವಾಗ ಕರೆಕ್ಟ್ ಟೈಮ್ ತಿಂಡಿ ತಿನ್ನೋದಾಗಿರ್ಬೋದು, ಒಂದು ಹೆಲ್ತಿ ಫುಡ್ನ ತಿನ್ನೋದಾಗಿರ್ಬೋದು, ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಅಂದರೆ ಲಾಗ್ಗಳಲ್ಲೆಲ್ಲ ನಾನು ಹೇಳಿದ್ದೀನಿ ಅಲ್ವಾ, ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪನಾದರೂ ವಾಕ್ ಮಾಡೋದಾಗಿರ್ಬೋದು, ಒಂದು ಎಕ್ಸಸೈಸ್ ಮಾಡೋದಾಗಿರ್ಬೋದು, ನಮ್ಮ ಆರೋಗ್ಯನ ನಾವೇ ಒಂದು ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಎಲ್ಲ ಇದ್ದಾಗ ಆದಷ್ಟು ಒಂದು ಟೆನ್ಷನ್ ಅನ್ನೋದು ಇರೋದಿಲ್ಲ, ಎಲ್ಲ ಸರಿಯಾಗಿರುತ್ತೆ ಅನ್ನೋ ರೀತಿ ಫೀಲ್ ಇರುತ್ತೆ. ಬಟ್ ಎಲ್ಲ ಸರಿಯಾಗಿದ್ದು ಇದೊಂದು ನಮಗೇನಾದರೂ ಮಿಸ್ ಹೊಡಿತಾ ಇದೆ ಅಂದಾಗ ಇದು ಕೂಡ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ, ಒಂದು ಸ್ಟ್ರೆಸ್ ಅನ್ನೋದನ್ನು ಜಾಸ್ತಿ ಮಾಡ್ಕೊಬಿಡ್ತೀವಿ ನಾವು. ಆರೋಗ್ಯನೂ ಕೂಡ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಬೇರೆಯವ್ರ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಅಂತಂದರೆ ಏನಾದರೂ ಕೆಲಸನ ಅವ್ರು ಮಾಡೋಕ್ಕಿಂತ ಮುಂಚೆನೇ ಬೇರೆಯವ್ರ ಕೈಲಿ ಹೇಳಿ ಮಾಡಿಸೋದಾಗಿರ್ಬೋದು, ಬೇರೆಯವ್ರು ಮಾಡಿಕೊಡ್ತಾರೆ ಬಿಡು, ಅವರಿದ್ದಾರೆ, ಬೇರೆಯವರಿದ್ದಾರೆ ನಮ್ಮ ಸಪೋರ್ಟ್ಗೆ ಅನ್ನೋ ರೀತಿ ಬೇರೆಯವ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಜಾಸ್ತಿ. ಅವ್ರು ಏನಾದರೂ ಮಾಡಲಿಲ್ಲ ಅಂದಾಗ ಸುಮ್ಮನೆ ಟೆನ್ಷನ್ ತಗೊಳ್ಳೋದು. ಅದನ್ನು ಬಿಟ್ಟು ನಾವೇ ಮಾಡಿಬಿಟ್ರೆ ಯಾವುದೇ ರೀತಿ ಟೆನ್ಷನ್ನು ಇರೋದಿಲ್ಲ, ಯಾವುದೇ ರೀತಿ ಸ್ಟ್ರೆಸ್ನೂ ಇರೋದಿಲ್ಲ, ಈಸಿಯಾಗಿ ಕೂಡ ಹ್ಯಾಂಡಲ್ ಮಾಡ್ಕೋಬೋದು. ಅದನ್ನು ಬಿಟ್ಬಿಟ್ಟು ನಾವು ಯಾರೋ ಅವ್ರು ಮಾಡಿಕೊಡ್ತಾರೆ, ಅವ್ರು ನಮ್ಗೆ ಸಪೋರ್ಟ್ ಇದ್ದಾರೆ ಅಂತ ಯೋಚನೆ ಮಾಡಲಿಕ್ಕೆ ಹೋಗ್ತೀವೋ ಅವರು ಕೂಡ ನಮ್ಗೆ ಸರಿಯಾದ ಟೈಮ್ಗೆ ಸಪೋರ್ಟ್ ಮಾಡೋದಿಲ್ಲ, ಸರಿಯಾದ ಟೈಮ್ಗೆ ಕೆಲಸನೂ ಮಾಡಿಕೊಡೋದಿಲ್ಲ. ಈ ರೀತಿ ಆದಾಗ ನಮಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಅಯ್ಯೋ ನಾನೇ ಮಾಡಿದರೆ ಸರಿಯಾಗಿರ್ತಿತ್ತು, ಅವ್ರಿಗೆ ಒಪ್ಪಿಸಿದ್ನಲ್ಲ, ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಟ್ನಲ್ಲ ಅನ್ನೋ ರೀತಿ ನಾವೇ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಈ ಅಭ್ಯಾಸನೂ ಬಿಟ್ಬಿಡಬೇಕು. ಈ ಅಭ್ಯಾಸನೂ ಇದ್ದಾಗ ನಮ್ಗೆ ಅಷ್ಟು ಒಂದು ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಇವಾಗ ಯಾರಿಗಾದ್ರೂ ಬೇರೆ ಕೆಲಸನ ಹೇಳಿರ್ತೀವಿ, ಅವ್ರು ಸರಿಯಾದ ಟೈಮ್ಗೆ ನಾವು ಮಾಡ್ಕೊಳ್ಳಿಲ್ಲ ಅಂದಾಗ ಎಷ್ಟು ಬೇಜಾರಾಗಿಬಿಡುತ್ತೆ, ಎಷ್ಟು ಟೆನ್ಷನ್ ಆಗುತ್ತೆ ಅಲ್ವಾ. ಆದಷ್ಟು ಈ ಅಭ್ಯಾಸಗಳನ್ನೂ ಮೊದಲು ತೆಗೆದಾಕ್ಬಿಟ್ರೆ ನಾವು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಬೋದು. ಯಾವುದೇ ಒಂದು ಟೆನ್ಷನ್ ಇಲ್ದೇ ಒಂದು ಸ್ಟ್ರೆಸ್ ಫ್ರೀಯಾಗಿ ನಮ್ಮ ಕೆಲಸನ ನಾವೇ ಮಾಡಿಕೊಂಡು, ಅಂತಂದರೆ ನಾವೇ ಮಾಡ್ಕೋಬೋದು ಅಂತಂದರೆ ನಾವು ಕರೆಕ್ಟ್ ಟೈಮ್ಗೆ ಮಾಡಿರ್ತೀವಿ. ಅದೊಂದು ಟೆನ್ಷನ್ ಅನ್ನೋದು ನಮ್ಮ ತಲೆಯಲ್ಲಿರುತ್ತೆ, ಇಲ್ಲಪ್ಪ ನಾನು ಕರೆಕ್ಟ್ ಟೈಮ್ಗೆ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಪ್ರೆಷರ್ ಅನ್ನೋದು ಇರುತ್ತೆ ಅಲ್ವಾ. ನಾವು ಆವಾಗ ಕರೆಕ್ಟ್ ಟೈಮ್ಗೆ ಮುಗಿಸಿರ್ತೀವಿ. ಬೇರೆಯವ್ರ ಕೈಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದಕ್ಕೂ ಕೂಡ ಬೇಜಾರಾಗಿ ಅದಕ್ಕೂ ಕೂಡ ಟೆನ್ಷನ್ ತಗೊಳ್ಳೋ ಬದಲು ಆದಷ್ಟು ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಏನು ಅಂತಂದರೆ ಪೋಸ್ಟ್ಪೋನ್ ಮಾಡೋದು ಕೆಲಸಗಳನ್ನ. ಅಂತ ಅಂದರೆ ಇವಾಗ ಇವತ್ತಿನ ಕೆಲಸನ ನಾಳೆ ಮಾಡ್ಕೊಂಡು ಹೋದರೆ ನಮಗೆ ಟೆನ್ಷನ್ ಜಾಸ್ತಿ ಆಗೇ ಆಗುತ್ತೆ, ಇದೆಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಅಂತ ಅಂದರೆ ಇವತ್ತಿನ ಕೆಲಸನ ಇವತ್ತೇ ಮುಗಿಸ್ಬಿಟ್ರೆ ಯಾವುದೇ ಟೆನ್ಷನ್ ಇರೋದಿಲ್ಲ, ಒಂದು ಸ್ಟ್ರೆಸ್ ಅನ್ನೋದಿರೋದಿಲ್ಲ, ಒಂದು ಈಸಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಇವತ್ತಿನ ಕೆಲಸನ ನಾಳೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು, ಈ ರೀತಿ ನಾವು ಮಾಡ್ಕೊಂಡೇ ಹೋಗ್ತಿದ್ರೆ ನಮ್ಗೆ ಅಷ್ಟು ಒಂದು ಟೆನ್ಷನ್ ಅನ್ನೋದು ನಮ್ಮ ತಲೆಯಲ್ಲಿ ಇದ್ದಂಗೆ ಇರುತ್ತೆ, ಆರಾಮಾಗಿ ನಾವು ಲೈಫ್ನ ಲೀಡ್ ಮಾಡೋದಕ್ಕಾಗೋದಿಲ್ಲ. ಒಂದು ತಲೆಯಲ್ಲಿ ಯಾವಾಗಲೂ ಒಂದು ಬ್ಯಾಗೇಜ್ ಅನ್ನೋದು ಇಟ್ಕೊಂಡು, ಒಂದು ಸ್ಟ್ರೆಸ್ ಅನ್ನೋದನ್ನ ಇಟ್ಕೊಂಡು, ಇನ್ನೂ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ ಅಂತ ಯೋಚನೆ ಮಾಡಿಕೊಂಡೇ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ. ಆದಷ್ಟು ಇವತ್ತಿನ ಕೆಲಸನ ಇವತ್ತೇ ಮಾಡ್ಕೊಳ್ಳೋದಾಗಿರ್ಬೋದು, ಯಾವುದನ್ನು ಕೂಡ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋಗಬಾರ್ದು ಅಲ್ವಾ. ಇದು ಕೂಡ ನೆಕ್ಸ್ಟ್ ಪಾಯಿಂಟು. 7th ಪಾಯಿಂಟ್ ಏನು ಅಂತ ಅಂದರೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ನನ್ನ ಕೈಲೇ ಆಗುತ್ತೆ ಅನ್ನೋ ಒಂದು ಭಾರನ ಹೊತ್ಕೊಳ್ಳೋದು. ತುಂಬ ಜನನ ನೋಡ್ತಿರ್ತೀವಿ, ಯಾರ ಕೈಲೂ ಹೆಲ್ಪ್ನೂ ತಗೊಳ್ಳಲ್ಲ, ಸುಮ್ಮನೆ ರಿಸ್ಕ್ ತಗೋತಿರ್ತಾರೆ. ಆದಷ್ಟು ಆಗಲ್ಲ ಕೆಲಸ ನಮ್ಮ ಕೈಲಿ ಅಂದಾಗ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಸ್ಟ್ರೆಸ್ನ ತಗೊಳ್ಳೋ ಬದಲು ಯಾರಾದರೂ ಹೆಲ್ಪ್ ಕೇಳೋದಾಗಿರ್ಬೋದು. ಇವಾಗ ಮನೆ ಕೆಲಸ ಆಗಿರ್ಬೋದು, ತುಂಬ ಹೌಸ್ ವೈಫ್ಗಳು ಇದೇ ರೀತಿ ಮಾಡ್ತಿರ್ತಾರೆ ಅಲ್ವಾ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ನನ್ನ ಕೈಲೇ ಮಾಡೋದಕ್ಕಾಗುತ್ತೆ ಅನ್ನೋ ರೀತಿ ಯೋಚನೆನ ಮಾಡ್ತಿರ್ತಾರೆ. ಆದಷ್ಟು ಒಂದು ತಲೆಯಲ್ಲಿ ಜಾಸ್ತಿ ಒಂದು ಭಾರನ ಹೊತ್ಕೊಳ್ಳೋ ಬದಲು ಯಾರಾದರೂ ಮನೇಲಿ ಹೆಲ್ಪ್ ಇದ್ದಾರೆ ಅಂದಾಗ ಬೇರೆಯವ್ರಿಗೂ ಹೇಳಿ ಅಂತಂದರೆ ಹೆಲ್ಪ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇದರಿಂದನೂ ಕೂಡ ಒಂದು ಸ್ಟ್ರೆಸ್ ಇಲ್ದೇ ಒಂದು ಈಸಿಯಾಗಿ ನಾವು ಲೈಫ್ನ ಲೀಡ್ ಮಾಡ್ಬೋದು. ಎಲ್ಲ ಭಾರನೂ ನಮ್ಮ ಮೇಲೆ ಹಾಕೋಬಿಟ್ಟಾಗ ಅಷ್ಟು ಕೂಡ ನಮಗೆ ಒಂದು ಹ್ಯಾಪಿಯಾಗಿ ಲೀಡ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಒಂದು ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಈ ರೀತಿ ವಿಷಯಗಳಿಂದನೇ ನಾವು ತುಂಬಾ ಒಂದು ಸ್ಟ್ರೆಸ್ ಅನ್ನೋದನ್ನ ಜಾಸ್ತಿ ತಲೆಯಲ್ಲಿ ಇಟ್ಕೊಂಡು ಒಂದು ಟೆನ್ಷನ್ ಜಾಸ್ತಿ ಮಾಡಿಕೊಂಡು ಒಂದು ಲೈಫ್ನ ಲೀಡ್ ಮಾಡೋ ರೀತಿ ಆಗಿಬಿಡುತ್ತೆ ಅಲ್ವಾ. ಆದಷ್ಟು ಒಂದು ಧೈರ್ಯ ತಗೊಳ್ಳೋದಾಗಿರ್ಬೋದು, ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಫೇಸ್ ಮಾಡೋಣ ಅನ್ನೋ ರೀತಿ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋದಾಗಿರ್ಬೋದು. ಅಂತಂದರೆ ನಮಗೇನೋ ಒಂದು ಧೈರ್ಯ ತಗೊಂಡು ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಅಂತ ಯೋಚನೆ ಮಾಡೋದಾಗಿರ್ಬೋದು. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳನ್ನೇ ಸ್ವಲ್ಪ ಬದಲಾವಣೆ ಅನ್ನೋದನ್ನು ಮಾಡಿಕೊಂಡ್ರೆ ನಾವು ಒಂದು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಒಂದು ಯಾವಾಗಲೂ ಒಂದು ಬೇಜಾರಾಗಿ ಒಂದು ಟೆನ್ಷನ್ ಫ್ರೀ ಆಗಿರೋ ಬದಲು ಒಂದು ಖುಷಿಯಾಗೂ ಕೂಡ ಇರ್ಬೋದು ಅಲ್ವಾ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.